ನಮಸ್ಕಾರ ವೀಕ್ಷಕರೇ, ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ನೀವು ನೋಡ್ತಾ ಇರಬಹುದು. ನಮಸ್ಕಾರ ವೀಕ್ಷಕರೇ, ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣದ ಅಪ್ಡೇಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿತ್ ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೇನೆ. ಡೇಟು ಫಿಕ್ಸ್ ಆಗಿದೆ. ಅಫಿಷಿಯಲಿ ವೆಬ್ಸೈಟ್ ಇದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್, ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್, ಗೌರ್ಮೆಂಟ್ ಆಫ್ ಇಂಡಿಯಾ ಅಫಿಷಿಯಲ್ ವೆಬ್ಸೈಟು. ಇಲ್ಲಿ ನೋಡಿ ವೀಕ್ಷಕರೇ, ಡೇಟ್ ಕೂಡ ಫಿಕ್ಸ್ ಆಗಿದೆ. ಅಫಿಷಿಯಲ್ ವೆಬ್ಸೈಟ್ ಕೂಡ ಅಪ್ಡೇಟ್ ಆಗಿದೆ. ಇಲ್ಲಿ ನಿಮ್ಗೆ ಕಾಣ್ತಾ ಇರಬಹುದು, ದ ಹಾನರೇಬಲ್ ಪ್ರೈಮ್ ಮಿನಿಸ್ಟರ್ ವಿಲ್ ರಿಲೀಸ್ ದ 21st ಇನ್ಸ್ಟಾಲ್ಮೆಂಟ್ ಆಫ್ ಪಿಎಂ ಕಿಸಾನ್ ಆನ್ 19th November 2025 ಇನ್ ಕೊಯಂಬತ್ತೂರ್, ತಮಿಳುನಾಡು. ನೋಡಿ ವೀಕ್ಷಕರೇ, 21ನೇ ಕಂತಿನ ಪಿಎಂ ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣವನ್ನ 19ನೇ ತಾರೀಕು ನವೆಂಬರ್ 2025 ಕೊಯಂಬತ್ತೂರ್, ತಮಿಳುನಾಡು ಅನ್ನೋ ಒಂದು ಪ್ಲೇಸ್ ನಿಂದ ಇಲ್ಲಿ ನಿಮ್ಗೆ ಈ 21ನೇ ಕಂತಿನ ಹಣವನ್ನ ರಿಲೀಸ್ ಮಾಡಲಾಗುತ್ತೆ. ಇಲ್ಲಿ ರಿಲೀಸ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಇಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ನೋಟಿಸ್ ಗಳನ್ನ ಕೊಟ್ಟಿದ್ದಾರೆ. ಅದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಮಾತ್ರ ಇಲ್ಲಿ 21ನೇ ಕಂತಿನ ಹಣ ನಿಮ್ಗೆ ಬರುತ್ತೆ. ಇಲ್ಲಿ ನಿಮ್ಗೆ ನಾನು ತೋರಿಸ್ತಾ ಇದ್ದೇನೆ ನೋಡಿ. eKYC is mandatory for PM Kisan registration farmers. OTP based is available on PM Kisan portal or nearest CSC center may be contacted for biometric based eKYC. ಸೊ ಇದರ ಅರ್ಥ ಏನು ಅಂತಂದ್ರೆ ವೀಕ್ಷಕರೇ, ಇಲ್ಲಿ ನೀವು ನಿಮ್ಮ ಒಂದು ಫ್ರೂಟ್ ಐ ಡಿಯನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು OTP ಬೇಸ್ಡ್ eKYC ಮಾಡ್ಕೊಳ್ಳೋದು ಇತ್ತಂದ್ರೆ, ಇಲ್ಲಿ ಒಂದು ವೇಳೆ ನಿಮ್ಮ eKYC ಕಂಪ್ಲೀಟ್ ಆಗಿಲ್ಲ ಅಂತಂದಾಗ ನೀವು ಈ ಒಂದು ಪೋರ್ಟಲ್ ನಲ್ಲಿ OTP ಬೇಸ್ಡ್ ನೀವು eKYC ಅನ್ನ ಮಾಡ್ಕೋಬಹುದು. ಒಂದ್ ವೇಳೆ ನಿಮ್ಗೆ eKYC ಅನ್ನ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತ ಹೇಳಿ ಅಂದ್ರೆ ನೀವು ಹತ್ತಿರದ CSC ಸೆಂಟರ್ ಗಳಿಗೆ ಹೋಗ್ಬಿಟ್ಟು ಅಲ್ಲಿಂದ ಕೂಡ ನೀವು eKYC ಅನ್ನ ಬಯೋಮೆಟ್ರಿಕ್ ಮುಖಾಂತರ ಮಾಡ್ಕೋಬಹುದು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಇದು ಅಫಿಷಿಯಲ್ ಪೋರ್ಟಲ್. ನಾನು ನಿಮ್ಗೆ ಇಲ್ಲಿ ನೋಡಿ ಸ್ಕ್ರೋಲ್ ಡೌನ್ ಕೂಡ ಮಾಡಿ ತೋರಿಸ್ತಾ ಇದ್ದೇನೆ. ಯಾವುದೇ ತರ ನಾವು ಅಪ್ಲೋಡ್ ಮಾಡುವಂತ ಮಾಹಿತಿಗಳು ಎಲ್ಲ ಜೆನ್ಯೂನ್ ಆಗಿರುತ್ತೆ. ನೋಡಿ, ಅಫಿಷಿಯಲ್ ವೆಬ್ಸೈಟ್ ಇದು. ನೋಡಿ, ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಇದೆಲ್ಲ ಅಪ್ಡೇಟ್ ಆಗಿದೆ. ಇವಾಗ ನಾಳೆ ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಪಿಎಂ ಕಿಸಾನ್ ಯೋಜನೆ ಹಣ ಜಮಾ ಆಗುತ್ತೆ. ವೀಕ್ಷಕರೇ, ಇಂತಹ ಲೈವ್ ಅಪ್ಡೇಟ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.